ನಮಸ್ಕಾರ ವೀಕ್ಷಕರೇ, ಇದು ನನ್ನ ಮೊದಲನೆಯ ಯೂಟ್ಯೂಬ್ ಚಾನಲ್ ಹಾಗೆ ಮೊದಲನೆಯ ವಿಡಿಯೋ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ನಾವು ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ, ಹಾಗೆಯೇ ಕೆಲವೊಮ್ಮೆ ನಿಮ್ಮ ಸಜೆಷನ್ಸು ಸಹ ನಮಗೆ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಜಮೀನು ಇರೋದು ಮೈಸೂರಿಂದ 40 ಕಿಲೋಮೀಟ್ರ್ ದೂರದಲ್ಲಿ, ನಾವಿರೋದು ಬೆಂಗಳೂರಲ್ಲಿ. ಹಾಗಾಗಿ ಇವತ್ತು ಬೆಂಗಳೂರಿಂದ ಮೈಸೂರು ಕಡೆಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಹೋಗೋ ದಾರಿಲಿ ನಮ್ಮ ಮನೆ ದೇವ್ರಿಗೆ ಹೋಗಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೊರಟ್ವಿ. ನಾವು 15 ದಿನದ ಮುಂಚೆನೇ ಸರ್ವೆಗೆ ಅಪ್ಲೈ ಮಾಡಿದ್ವಿ. ಸೊ ಸರ್ವೆ ಅವರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಸರ್ವೆ ಕಾರ್ಯದಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಕಾರಣ ನಮ್ಮ ಜಮೀನಿನ 3 ಸೈಡು ರೋಡೇ ಇದೆ, ಒಂದು ಸೈಡ್ ಮಾತ್ರ ಬೇರೆಯವ್ರ ಜಮೀನು ಜೊತೆ ಅಟ್ಯಾಚ್ ಆಗಿದೆ. ನೀವೇನಾದರೂ ಸರ್ವೆ ಮಾಡಿಸ್ಬೇಕು ಅಂತ ಅಂದರೆ ನಾಟಿ ಟೈಮಲ್ಲಿ ಅಥವಾ ಬೆಳೆ ಇರೋ ಟೈಮಲ್ಲಿ ಮಾಡಿಸ್ಬೇಡಿ. ಆಫ್ಟರ್ ಹಾರ್ವೆಸ್ಟಿಂಗ್, ಕೊಯ್ಲು ಆದ ನಂತರ ಸರ್ವೆಗೆ ಅಪ್ಲೈ ಮಾಡಿ. ಹೇಗಿದ್ರು ಸರ್ವೆಗೆ ಹೋಗಿದ್ವಿ, ಜೊತೆಗೆ ಇನ್ನೊಂದು ಕೆಲಸ ಮುಗಿಸೋಣ ಅಂತ ಹೇಳಿ ವಾಟರ್ ಪಾಯಿಂಟ್ ಮಾಡೋರಿಗೆ ಬರೋಕ್ಕೆ ಹೇಳಿದ್ವಿ. ಅವರು ಸಹ ಬಂದಿದ್ದರು. ಅವರು ತುಂಬಿದ ಬಿನ್ಗೆ ತೆಂಗಿನಕಾಯಿ, ತೆಂಗಿನ ಗರಿಯನ್ನು ಯೂಸ್ ಮಾಡಿ ನಮಗೆ 2 ವಾಟರ್ ಪಾಯಿಂಟನ್ನು ಕೊಟ್ಟರು. ಬಟ್ ಕೊನೆಯಲ್ಲಿ ನಮಗೆ ಬಂದಿದ್ದ ಡೌಟು, ನೀರು ನಿಜವಾಗ್ಲೂ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಹಾಗಾಗಿ ನಾವು ಇನ್ನೊಬ್ಬರು ವಾಟರ್ ಪಾಯಿಂಟ್ ಮಾಡೋರನ್ನ ಕರೆಸೋಣ, ಅವರು ಸೇಮ್ ಪಾಯಿಂಟ್ ಕೊಟ್ಟರೆ ಅಲ್ಲಿ ನಾವು ಬೋರ್ ತೆಗ್ಸೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಎಲ್ಲಿ ಬೋರ್ ಕೊರೆಸಿದ್ವಿ, ಎಷ್ಟು ಇಂಚು ನೀರು ಸಿಕ್ತು ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್.